ಡಾಕ್ಟರ್ ಎಚ್ಎನ್ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾದ ನಂತರ ಗೌರಿಬಿದನೂರು ತಾಲೂಕಿನಲ್ಲಿ ಗರಿಗೆದರಿದ ರಾಜಕೀಯ. ಈ ಹಿಂದೆ ಕಾಂಗ್ರೆಸ್ ತೊರೆದು ಪಕ್ಷೇತರ ಅಭ್ಯರ್ಥಿ ಪರ ತೆರಳಿದ್ದ ಮುಖಂಡರು ಮರಳಿ ಪಕ್ಷಕ್ಕೆ ಬರುತ್ತಿದ್ದು, ತಾಲೂಕಿನ ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ಮುಖಂಡರಾದ ಖಾದರ್ ಸುವಾನ್ ರವರು ಮಾತನಾಡಿ, ಸುಮಾರು 25 ವರ್ಷಗಳಿಂದ ಮಾಜಿ ಸಚಿವರಾದ ಶಿವಶಂಕರ್ ರೆಡ್ಡಿ ಅಣ್ಣಾರವರು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು, ಎಲ್ಲ ಧರ್ಮ ಹಾಗೂ ಜಾತಿಗಳ ಸಮುದಾಯ ಭವನಗಳು, ಇನ್ನು ಹಲವಾರು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಕೇವಲ 20 ರಿಂದ 30 ಸಾವಿರ ಇದ್ದ ಜಮೀನಿನ ಬೆಲೆ ಇಂದು ಕೋಟಿ ರೂಪಾಯಿ ಆಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಶಿವಶಂಕರ್ ರೆಡ್ಡಿರವರೇ ಕಾರಣ ಎಂದರು. ಕೇವಲ ಹಣದ ಆಸೆಗಾಗಿ ಹೋಗಿರುವ ಕಾರ್ಯಕರ್ತರು ಮರಳಿ ಗೂಡಿಗೆ ಎನ್ನುವ ರೀತಿ ಪಕ್ಷಕ್ಕೆ ಬರುತ್ತಾರೆ ಎನ್ನುವ ನಂಬಿಕೆ ನನಗಿದೆ ಎಂದರು. ಪಕ್ಷೇತರ ಶಾಸಕರ ಬಣವನ್ನ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡ ಅಮ್ಜದ್ ಸೊಹೇಲ್ ರೆಹಮಾನ್, ಇನ್ನು ಹಲವು ಮಸೀದಿಯ ಪ್ರಮುಖ ಅಲ್ಪಸಂಖ್ಯಾತ ಮುಖಂಡರು ಕಾರ್ಯಕರ್ತರನ್ನು ಪಕ್ಷಕ್ಕೆ ಸ್ವಾಗತಿಸಿ ಮಾತನಾಡಿದ ಮಾಜಿ ಸಚಿವರಾದ ಶಿವಶಂಕರ್ ರೆಡ್ಡಿರವರು, ನನ್ನ ತಾಲೂಕಿನ ಮನೆ ಮನೆಗೆ ನಾನೇ ಹೋಗಿ ನನ್ನ 25 ವರ್ಷಗಳ ಸಾಧನೆ ಏನು ಎಂದು ತಿಳಿಸುತ್ತೇನೆ ಎಂದರು. ಮಂಡ್ಯ ಜಿಲ್ಲೆಯ ಯಾವುದೋ ಊರಿನಿಂದ ಬಂದು ನಮ್ಮ ಜನ ದುಡ್ಡು ಹಾಕಿದರೆ ಗುಲಾಮರು ಎಂದು ತಿಳಿದುಕೊಂಡಿದ್ದಾರೆ. ನಮ್ಮ ಜನ ಆ ರೀತಿಯಲ್ಲ. ಬಿಸಿಲು ಬಂದರೆ ದುಡ್ಡು ಸೋಲಾರ್ನಲ್ಲಿ ಉದುರುತ್ತೆ, ಅದನ್ನು ತಂದು ನಮ್ಮ ಜನರಿಗೆ ಕೊಡುವುದು ಎಂದುಕೊಂಡಿದ್ದಾರೆ. ಹಾಗೂ ಅವರ ಅಭಿವೃದ್ಧಿ ಏನು ಎಂದರೆ ಹೋಬಳಿಗೊಂದು ಸೋಲಾರ್ ಮಾಡುವುದು, ನಮ್ಮದೇ ದುಡ್ಡು ನಮಗೆ ಹಂಚುವುದು, ಯಾರದೋ ದುಡ್ಡು, ಎಲ್ಲಮ್ಮನ ಜಾತ್ರೆ ಎನ್ನುವ ರೀತಿ. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಗಲೀಕರಣದಲ್ಲಿ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಮಾಡುತ್ತಿದ್ದಾರೆ. ನಗರದ ಹೊರವಲಯದ ಹಿರೇಬಿದನೂರು ಹಾಗೂ ಗುಂಡಾಪುರ ಹತ್ತಿರ 100 ಅಡಿಗಳು ರಸ್ತೆ ಅಗಲೀಕರಣ ಆದರೆ ನಗರದಲ್ಲಿ ಅಗಲೀಕರಣ ಕಡಿಮೆ ಮಾಡುತ್ತಿದ್ದಾರೆ. ಈ ರೀತಿ ಮಾಡಿದರೆ ನಾನೇ ಬರುತ್ತೇನೆ, 2 ಕಡೆಯಲ್ಲಿ ರಸ್ತೆ ಬಂದ್ ಮಾಡಿ ಬೀದಿಯಲ್ಲಿ ಕುಳಿತು ಧರಣಿ ಮಾಡೋಣ, ಅವರು ಯಾರು ಬರುತ್ತಾರೆ ಬರಲಿ ನೋಡೋಣ ಎಂದರು. ನಗರಸಭೆ ಸದಸ್ಯ ರಫೀಕ್ ಬ್ಯಾಟ್ರಿ, ಬಾಬು, ದರ್ಗಾ ಮುಖಂಡರಾದ ಸಾಜಿದ್, ಮತೀನ್, ವಸೀಂ, ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಮ್ರಾನ್ ಉಪಸ್ಥಿತರಿದ್ದರು. ನರಸಿಂಹಗೌಡ ಆರ್, ಜಿಕೆ ನ್ಯೂಸ್ ಕನ್ನಡ, ಗೌರಿಬಿದನೂರು. ರೆಸಿಡೆನ್ಷಿಯಲ್ ಒಂದು ಶಾಲೆಯನ್ನ ಸ್ಥಾಪನೆ ಮಾಡೋದಕ್ಕೆ ಅವರು ಒಂದು ಶ್ರಮ ಇದೆ ಹಳ್ಳಿಪುರದಲ್ಲಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈಗ ಯಾವುದೋ ಒಂದು ನಮ್ಮ ತಾಲೂಕಿನ ಜನ ಬಹಳ ಸ್ವಾಭಿಮಾನಿಗಳವರು ಎಲ್ಲ. ಯಾಕೆ ಅಂದರೆ ಈಗ ನಾನೇ ಅನ್ಕೊಳ್ರಿ, ನನ್ನ ಒಂದು ಉದ್ದೇಶಕ್ಕೆ ನಾನು ಎಲ್ಲೋ ಒಂದು ಯಾವುದೋ ಒಂದು ಮಾಡಿರ್ತೀನಿ, ಸ್ವಾರ್ಥದಿಂದ ಎಲ್ಲೋ ಒಂದು ದುಡ್ಡು ಹೊಡೆದಾಗಿರ್ತೀನಿ. ನಾನು ಆ ದುಡ್ಡನ್ನು ಹೊಡೆದಾಕಿ ಕೆಟ್ಟ ಹೆಸರು ತರಬೇಕು. ನನ್ನ ಜೊತೆಗಿರೋರು, ಅವ್ರ ಜೊತೆಗಿರೋರ್ನೆಲ್ಲನೂ ಕರ್ಕೊಂಡೋಗಿ ಸ್ವಾಭಿಮಾನಿಗಳನ್ನ ಅವ್ರ ತಲೆ ಕೆಡಿಸ್ಬಿಟ್ಟು ನಮ್ಮ ಕಾಂಗ್ರೆಸ್ಸಿನ ಸ್ವಾಭಿಮಾನಿಗಳಿಗೆ ಪಕ್ಕಕ್ಕೆ ಕರ್ಕೊಂಡೋಗಿದ್ದಾರೆ. ಅವ್ರ ಸ್ವಾಭಿಮಾನ ಇವತ್ತೂ ಕಾಂಗ್ರೆಸ್ ಪಕ್ಷದ ಮೇಲೇ ಇದೆ. ಏನು ನಮ್ಮ ಎನ್.ಎಸ್. ಶಿವಶಂಕರ್ ರೆಡ್ಡಿ ಅವರು ಏನು ಮಾಡಿದ್ದಾರೆ ಕಾರ್ಯಕ್ರಮಗಳು ಅವ್ರು ಚೆನ್ನಾಗಿ ಅರಿವಿದೆ. ಅವ್ರನ್ನೆಲ್ಲ ತಲೆ ಕೆಡಿಸಿ ನಾವು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ ಅಂತ ಒಂದು 10 ಜನನ ಕರ್ಕೊಂಡು 1-2 ಸಾವಿರನೋ 3 ಸಾವಿರ ನಾನು ಕೊಡ್ತೀನಿ, ನಾನು ಕೊಟ್ಟು ಅವ್ರಿಗೆ ಹೋಗ್ಬಿಟ್ಟು ಹೂವಿನಾರ ಹಾಕ್ಸೋದು, ಇವೆಲ್ಲ ಹಿಂದಕ್ಕೆ ತಗೊಂಡು ಎಲ್ಲ ನಮ್ಮ ಮರಳಿ ಗೂಡಿಗೆ ಬಾ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮವನ್ನು ರೂಪಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಅಣ್ಣವ್ರಿಗೆ ನಾನು ಕೇಳ್ತಾ ಇದ್ದೀನಿ. ಯಾವುದೋ ಊರು ಬಂದು ಇಲ್ಲಿ ನಮ್ಮ ಜನ ಗುಲಾಮರು ಅಂತ ತಿಳ್ಕೊಂಡಿದ್ದಾರೆ. ಇವರೆಲ್ಲ ದುಡ್ಡು ಹಾಕ್ಬಿಟ್ರೆ ಇವರಂತರ ಗುಲಾಮರು ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ಒಂದ್ಸಲ ಟೋಪಿ ಬಿದ್ದೀರಾ, ಇನ್ನೊಂದ್ಸಲ ನಿಮ್ಮ ಬುದ್ಧಿ ಕಲಿಸ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ. ಜನ ಬುದ್ಧಿ ಕಲಿಸ್ತಾರೆ, ದುಡ್ಡು ಕೊಟ್ಟರೆ ತಗೊಳ್ತಾರೆ, ಬಿಡ್ತಾರಾ? ಈ ಬಿಸಿಲಿಗೆ ಮೋಡ ಇದೆ, ಬಿಸಿಲು ಬಂದರೆ ದುಡ್ಡು ಸೋಲಾರಲ್ಲಿ ಉದುರೋಗುತ್ತೆ, ಅದು ತಗೊಂಬಂದು ಕೊಡ್ತಾರೆ. ಇಲ್ಲೇ ನಮ್ಮ ತಾಲೂಕಲ್ಲೇ ಸೋಲಾರ್ ಹಾಕಿದ್ದಾರೆ, ಒಂದು ಹಾಕಿದ್ರು, ಈಗ ಇಲ್ಲೊಂದು ಹಾಕಿದ್ದಾರೆ ಚಂದನದೂರಲ್ಲಿ. ಈಗ ಅಲ್ಲಿ ಮೇಳೆ ಹತ್ರ ಒಂದು ಮಾಡ್ತಾರೆ. ಅವ್ರದ್ದೇನು ಅಭಿವೃದ್ಧಿ ಕೆಲಸ ಅಂದರೆ ಹೋಬಳಿಗೆ ಒಂದು ಸೋಲಾರ್ ಮಾಡಿ, ನಮ್ಮದೇ ದುಡ್ಡು ನಮ್ಮದೇ ಆಸ್ತಿ, ಎಲ್ಲಮ್ಮನ ಜಾತ್ರೆ. ಅದಕ್ಕೆ ಸಂಘಟನೆ ಆಗ್ರಿ, ನಾನೇ ಬರ್ತೀನಿ ಮನೆಗೆ. ನಾನೇನು ಮಾಡಿದ 25 ವರ್ಷದಲ್ಲಿ
ನಿದ್ದೆ ಹೋಗಿಲ್ಲ, ಅಷ್ಟು ಕೆಲಸ ಮಾಡಿದ್ದೀನಿ. ಮುಸಲ್ಮಾನರಿಗೆ ಮಾಡಿದ್ದೀನಿ, ಬೇರೆ ಜಾತಿಯವ್ರಿಗೆ ಮಾಡಿದ್ದೀನಿ, ಎಲ್ಲ ಜಾತಿಯವ್ರಿಗೆ ಮಾಡಿದ್ದಾನೆ. ಯಾವುದು ಜಾತಿ ಭೇದ ಮಾಡಿಲ್ಲ. 25 ವರ್ಷದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿತ್ತಾ? ಯಾವತ್ತಾದ್ರು ಘರ್ಷಣೆಗಳು, ದಲಿತರ ಮೇಲೆ ದೌರ್ಜನ್ಯಗಳಾಗಿತ್ತಾ? ನಾನು ಹಂಗೆ ಮಾಡ್ಕೊಂಡು ಬಂದಿದ್ದೀನಿ. ಈಗ ಶೆಟ್ರ್ ಯಾಕೆ ಹೋಗಿದ್ದಾರೆ ಅಂದರೆ ಅವ್ರ ಬಿಲ್ಡಿಂಗ್ಗಳಿದ್ದಾವೆ ಮೇನ್ ರೋಡ್, ಆ ರೋಡ್ ಕಟ್ಟಿಗೆ ಹೋಗುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ, ನೀವು ನಿಂತ್ಕೋಬೇಕು. ಹಿರೇಬಿದ್ನವ್ರ ಹತ್ರ 100 ಅಡಿ ಬಿಟ್ಟಿದ್ದೀರಾ, ಇದರಲ್ಲಿ 100 ಅಡಿ ಬಿಟ್ಟಿದ್ದೀರಾ ಕುಂಡಾಪುರದಲ್ಲಿ. ಅವ್ರು ಏನಾದ್ರು ಕಡಿಮೆ ಮಾಡಿದ್ರೆ ಆ ರೋಡ್ಗಳೆಲ್ಲ ಬಂದ್ ಮಾಡಬೇಕು. ಇಲ್ಲೂ ಕೂಡ ಮಾಡ್ತೀವಿ. ಇಲ್ಲೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.